ಇಲ್ಲಿ ನೋಡಿ ಎಷ್ಟು ವೆರೈಟೀಸ್ ಆಫ್ ಕೇಕ್ಸ್ ಕೂಡ ಟೇಕ್ ಅವೇ ತುಂಬ ಚೆನ್ನಾಗಿಟ್ಟಿದ್ದಾರೆ. ಜಾಯಿಂಟ್ ಒಳಗಡೆ ಎಂಟ್ರೆನ್ಸ್ ಹತ್ರನೇ ಇದೆ. ಇವಾಗ ಮಲೇಷ್ಯಾನಲ್ಲಿ ಇನ್ನೊಂದು ಟಾಲ್ ಎಂಟರ್ ಆಗ್ತಾ ಇದ್ದೀವಿ. ಬಲಗಡೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿ ಹೌಸಸ್ ಎಲ್ಲ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಇವತ್ತಿನ ದಿನ ಸಿಂಗಪೂರಿಂದ ಮಲೇಷ್ಯಾಗೆ ಬೈ ರೋಡ್ ಹೋಗ್ತಾ ಇದ್ದೀವಿ. ಬನ್ನಿ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಇವತ್ತು ನಾವು ಸಿಂಗಪೂರಿಂದ ಜೋಹರ್ ಬಾರುಗೆ ತುವಾಸ್ ಚೆಕ್ ಪಾಯಿಂಟಿಂದ ಹೋಗ್ತಾ ಇರೋದು. ಇವತ್ತು ಅಷ್ಟೊಂದು ಟ್ರಾಫಿಕ್ ಕೂಡ ಕಾಣಿಸ್ತಾ ಇಲ್ಲ, ವೆರಿ ಕ್ಲಿಯರ್ ಆಗಿದೆ. ಬೆಳಗ್ಗೆನೇ ಹೊರಟಿದ್ದೀವಿ, ಅದರಿಂದ ತುಂಬ ಒಳ್ಳೆ ಪ್ಲೆಸೆಂಟ್ ವೆದರ್ ಅನಿಸ್ತಾ ಇದೆ ನಮಗೆ. ಇವಾಗ ನಮ್ಮದು ಸಿಂಗಪೂರ್ ಮತ್ತು ಮಲೇಷ್ಯಾದು ಇಮಿಗ್ರೇಷನ್ ಎಲ್ಲ ಕ್ಲಿಯರ್ ಆಯಿತು. ಜೋಹರ್ ಬಾರು ಮಲೇಷ್ಯಾ ಎಂಟರ್ ಆಗಿದ್ದೀವಿ. ಇಲ್ಲಿ ರೋಡ್ಸ್ ನೋಡಿ ಎಷ್ಟು ವೈಡ್ ಆಗಿದೆ, ಎಲ್ಲ ಕಡೆ ಸೈನ್ಸ್ ಇರೋದ್ರಿಂದ ಈಸಿಯಾಗಿ ಡ್ರೈವ್ ಮಾಡ್ಬೋದು. ಇಲ್ಲಿ ಒಂದು ಟಾಲ್ ಎಂಟರ್ ಆಗ್ತಾ ಇದ್ದೀವಿ. ಈ ಎಡಗಡೆ ನೋಡ್ತಾ ಇರೋದಲ್ಲ ಪಾಮ್ ಪ್ಲಾಂಟೇಶನ್ಸು, ಪಾಮ್ ಆಯಿಲ್ ಮಾಡ್ತಾರಲ್ಲ ಆ ಪಾಮ್ ಪ್ಲಾಂಟೇಶನ್ಸು. ನಾವು ಇದನ್ನು ತೆಂಗಿನ ಮರ ಅಂತ ಅಂದ್ಕೊಬಾರ್ದು. ಈ ಜೋಹರ್ ಬಾರು ಮಲೇಷ್ಯಾಗೆ ಬರಬೇಕಾದ್ರೆ ಇಲ್ಲಿ ರೋಡ್ಸ್ ಎಲ್ಲ ಬ್ರಾಡ್ ಆಗಿದೆ ಮತ್ತು ಎಲ್ಲೂ ಪಾಟ್ ಹೋಲ್ಸ್ ಕಾಣಲ್ಲ. ತುಂಬಾ ಸ್ಮೂತ್ ಡ್ರೈವಿಂಗ್, ಒಳ್ಳೆ ಏರೋಪ್ಲೇನ್ ಹೋದಂಗೆ ಅನಿಸುತ್ತೆ. ಎಲ್ಲ ಕಡೆ ರೋಡ್ ಸೈನ್ಸು ತುಂಬಾ ಕ್ಲಿಯರ್ ಆಗಿದೆ. ನೋಡಿ ಗ್ರೀನ್ ಬೋರ್ಡಲ್ಲಿ ನೋಡ್ತಾ ಇರೋದೆಲ್ಲ. ಇವಾಗ ನಾವು ಒಂದು ಸ್ಟಾಪ್ ಓವರಲ್ಲಿ ನಿಲ್ಲಿಸ್ತಾ ಇದ್ದೀವಿ. ಇಲ್ಲಿ ನೋಡಿ ಹೇಗೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಬರ್ತಾ ಇದ್ದರೆ ಇಲ್ಲಿ ಪ್ಲೇ ಗ್ರೌಂಡ್ ಇರುತ್ತೆ, ಕಾರ್ ಪಾರ್ಕ್ ಫೆಸಿಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ವಾಶ್ರೂಮ್ಸು ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಫುಡ್ ಕೋರ್ಟ್ ಇರುತ್ತೆ ಮತ್ತು ಶಾಪಿಂಗ್ ಮಾಡೋದಕ್ಕೂ ಸುಮಾರು ಶಾಪ್ಸ್ ನೋಡ್ಬೋದು. ಸುಮಾರು ರೆಸ್ಟೋರೆಂಟ್ಸ್ ಕೂಡ ಇರುತ್ತೆ. ಫ್ರೆಶ್ ಫ್ರೂಟ್ಸು ಮಲೇಷ್ಯಾನಲ್ಲಿ ತುಂಬಾ ಪಾಪ್ಯುಲರು. ಕಾಫಿ, ಟೀ ಶಾಪ್ಸು ಪ್ರತಿಯೊಂದು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇಲ್ಲೊಂದು ಬೆಕ್ಕು ಮೈ ಕಾಯಿಸ್ಕೊಳ್ತಾ ಇದೆ ಈ ಎಳೆ ಬಿಸಿಲಲ್ಲಿ. ಇಲ್ಲಿ ನೋಡ್ತಾ ಇರೋದಲ್ಲ ಮಲೇಷಿಯನ್ ನ್ಯಾಷನಲ್ ಫ್ಲ್ಯಾಗ್ ಇದು. ಆ ಕಡೆ ಅಂತೂ ಫ್ರೆಶ್ ಫ್ರೂಟ್ಸ್ ಮಾರ್ತಾ ಇದ್ದಾರೆ. ಕೂತ್ಕೊಳ್ಳೋದಕ್ಕೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಸೀಟಿಂಗ್ ಎಲ್ಲ. ಈ ಮಕ್ಕಳ ಪ್ಲೇ ಏರಿಯಾನಲ್ಲಿ ರಬ್ಬರ್ ಮ್ಯಾಟ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಮಕ್ಕಳು ಆಟ ಆಡಬೇಕಾದ್ರೆ ಬಿದ್ದರೂ ಏನೂ ಗಾಯ ಆಗಲ್ಲ. ನನ್ನ ಮಕ್ಕಳು ಚಿಕ್ಕವರಾಗಿದ್ದಾಗ ಇದರಲ್ಲೆಲ್ಲ ಆಟ ಆಡ್ತಿದ್ದೆಲ್ಲ ನನಗೆ ಜ್ಞಾಪಕ ಬರ್ತಾ ಇದೆ. ಮಲೇಷ್ಯಾನಲ್ಲಿ ಫ್ರೆಶ್ ಫ್ರೂಟ್ಸು ತುಂಬಾ ಫೇಮಸ್ಸು. ಒಂದು ಹಾಡು ಕೂಡ ಇದೆಯಲ್ಲ, ಮಲೇಷ್ಯಾದ ಹಣ್ಣು ಅಂತ. ಆ ಥರ ಎಳ್ನೀರು ಕೂಡ ತುಂಬಾ ಫ್ರೆಶ್ಶಾಗಿ ಕಾಣಿಸ್ತಿದೆ. ಪೈನಾಪಲ್ಲು, ಸನ್ ಮೆಲನ್ನು, ಹನಿ ಡ್ಯೂ, ಸುಮಾರು ಫ್ರೂಟ್ಸ್ ನೋಡ್ಬೋದು. ಇಲ್ಲಿ ಸ್ಟಾರ್ ಫ್ರೂಟ್ ಕೂಡ ತುಂಬ ಸ್ವೀಟಾಗಿರುತ್ತೆ. ಸೀಬೆ ಹಣ್ಣು ಕೂಡ ಆ ಕಡೆ ಇಟ್ಟಿದ್ದಾರೆ. ಶುಗರ್ ಕೇನ್ ಜ್ಯೂಸ್ ಇದೆ. ಆಮೇಲೆ ಹಲ್ಸಿನಣ್ಣು ಕೂಡ ಫ್ರೆಶ್ ಆಗಿರೋದು ನಾವು ನೋಡ್ಬೋದು.
ಶುಗರ್ ಕೇನ್ ಜ್ಯೂಸ್ನ ಐಸಲ್ಲಿ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬ ಕೋಲ್ಡಾಗಿ ಕೂಡ ಇದೆ. ಫ್ರೂಟ್ಸ್ನ ಕೂಡ ಕಟ್ ಫ್ರೂಟ್ಸ್ ಕೂಡ ಇಲ್ಲಿ ನೀಟಾಗಿ ಇಟ್ಟಿದ್ದಾರೆ. ನೋಡಿ ಪೈನಾಪಲ್ ಎಷ್ಟು ಚೆನ್ನಾಗಿ ಹೆಚ್ಚಿಟ್ಟಿದ್ದಾರೆ. ಇಲ್ಲಿ ಸೀಬೆಹಣ್ಣು ಕೂಡ ಸಿಪ್ಪೆ ತೆಗೆದುಬಿಟ್ಟು ಕೂಡ ನೀಟಾಗಿ ಇಟ್ಟಿದ್ದಾರೆ. ಪ್ಲಮ್ ಪೌಡರ್ ಕೊಡ್ತಾರೆ, ಅದರ ಮೇಲೆ ಉದುರಿಸ್ಕೊಂಡು ತಿನ್ನೋದಕ್ಕೆ ತುಂಬ ಹುಳಿಯಾಗಿ ಚೆನ್ನಾಗಿರುತ್ತೆ. ನಮ್ಮ ಯಜಮಾನ್ರು ಇವಾಗ ಎಳ್ನೀರು ತೊಗೊಂಡ್ರು. ತುಂಬ ಚೆನ್ನಾಗಿದೆ ನೋಡಿ ಮಲೇಷಿಯನ್ ಎಳ್ನೀರು. ನೋಡಿ ಇದ್ರ ತುಂಬ ನೀರಿದೆ. ಇಲ್ಲಿ ಎಡಗಡೆ ನೋಡ್ತಾ ಇರೋದು ಪೆಟ್ರೋನಾಸ್ ಅಂತ ಇರೋದು ಪೆಟ್ರೋಲ್ ಬಂಕು. ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಆಯಿತು. ಹೋಗ್ಬೇಕಾದ್ರೆ ರೋಡ್ಸ್ ಎಲ್ಲ ತುಂಬಾ ಕ್ಲಿಯರ್ ಆಗಿದೆ. ನಾವು ಬಂದಿರೋದು ವೀಕ್ ಡೇ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೇಚರೆಲ್ಲ. ಸೈನ್ ಬೋರ್ಡ್ಸ್ ಎಲ್ಲ ವೆರಿ ಕ್ಲಿಯರ್ ಆಗಿದೆ ಇಲ್ಲಿ. ಬಲಗಡೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿ ಹೌಸಸ್ ಎಲ್ಲ. ಇವಾಗ ಮಲೇಷಿಯಾನಲ್ಲಿ ಇನ್ನೊಂದು ಟಾಲ್ ಎಂಟರ್ ಆಗ್ತಾ ಇದ್ದೀವಿ. ಇವಾಗ ನಾವು ಪ್ಲೆಂಟಾಂಗ್ ಏರಿಯಾನಲ್ಲಿರೋ ಜಾಯಿಂಟ್ ಸೂಪರ್ ಮಾರ್ಕೆಟ್ಗೆ ಹೋಗ್ತಿದ್ದೀವಿ. ಬನ್ನಿ, ಇನ್ನೇನು ಹತ್ತಿರ ಬಂತು. ನೋಡಿ ಎಡಗಡೆ ನೋಡ್ತಾ ಇರೋದನ್ನೇ ಜಾಯಿಂಟ್ ಸೂಪರ್ ಮಾರ್ಕೆಟು. ನಾವು ಸುಮಾರು ವರ್ಷದಿಂದ ಇಲ್ಲಿ ಹೋಗ್ತಾ ಇದ್ವಿ. ಸೊ ಇವಾಗ ಹೇಗಾಗಿದೆ ಅಂತ ಗೊತ್ತಿಲ್ಲ. ಸುಮಾರು ಒಂದು 5-6 ವರ್ಷದಿಂದ ಹೋಗಿಲ್ಲ. ಇವಾಗ ಒಳಗಡೆ ಹಳೆ ಥರನೇ ಇದೆಯೋ ಅಥವಾ ಹೊಸ ಥರ ಇದೆಯೋ ಅಂತ ನೋಡಬೇಕು. ನೋಡಿ ಇಲ್ಲಿ ಮಲೈ ಇಂಗ್ಲೀಷ್ ಓದೋರು ಎಲ್ಲರೂ ಓದ್ಬೋದು, ಯಾಕೆಂದರೆ ಲಿಪಿ ಅದೇ ಇದೆ ಮಲೈ ಲ್ಯಾಂಗ್ವೇಜಲ್ಲಿ. ಮಾಸುಕ್ ಅಂದರೆ ಎಂಟ್ರೆನ್ಸ್ ಅಂತ. ನಾವು ಈ ಜೈಂಟ್ ಸೂಪರ್ ಮಾರ್ಕೆಟ್ಗೆ ಸುಮಾರು 2002ಇಂದನೇ ಬರ್ತಾಯಿದ್ದೀವಿ. 4-5 ವರ್ಷದ ಹಿಂದೆ ನೋಡಿದ್ದಕ್ಕೂ ಇವತ್ತು ನೋಡಿದ್ದಕ್ಕೂ ತುಂಬಾ ವ್ಯತ್ಯಾಸ ಇದೆ. ತುಂಬ ಚೆನ್ನಾಗಿ ರೆನೋವೇಟ್ ಮಾಡಿದ್ದಾರೆ, ತುಂಬಾ ಕ್ಲೀನಾಗಿಟ್ಟಿದ್ದಾರೆ. ಹೊಸ ಹೊಸ ಅಂಗಡಿಗಳೆಲ್ಲ ಬಂದಿದೆ ನೋಡಿ, ಎಷ್ಟೊಂದು ನೋಡ್ಬೋದು. ಆದರೆ ಈ ಅಕ್ವೇರಿಯಂ ಕೂಡ ತುಂಬ ಚೆನ್ನಾಗಿ ಅನಿಸಿದೆ. ಮೊದಲು ತುಂಬ ಬೇರೆ ಥರನೇ ಇತ್ತು, ಇಲ್ಲಿ ಸೆಂಟರಲ್ಲಿ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಚಿಕ್ಕ ಮಕ್ಕಳು ಸ್ಟ್ರಾಲರಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಾಯಿದ್ರು.
ಇಲ್ಲಿ ನೋಡಿ ಎಷ್ಟು ವೆರೈಟೀಸ್ ಆಫ್ ಕೇಕ್ಸ್ ಕೂಡ ಟೇಕ್ ಅವೇ ತುಂಬ ಚೆನ್ನಾಗಿಟ್ಟಿದ್ದಾರೆ. ಜಾಯಿಂಟ್ ಒಳಗಡೆ ಎಂಟ್ರೆನ್ಸ್ ಹತ್ರನೇ ಇದೆ. ಇಲ್ಲಿ ಸುಮಾರು ಬಟ್ಟೆ ಎಲ್ಲ ಸೇಲ್ ನಡೀತಾ ಇದೆ. ಸುಮಾರು ವೆರೈಟೀಸ್ ಇದೆ. ಟವಲ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ಎಷ್ಟು ವೆರೈಟಿ ಬಟ್ಟೆ ಮಕ್ಕಳಿಂದ ವಯಸ್ಸಾದವ್ರ ತನಕ ಇದೆ. ಆ ಕಡೆ ಎಣ್ಣೆಗಳಂತೂ ದೊಡ್ಡ ದೊಡ್ಡ ಬಾಟಲ್ಸಲ್ಲಿ ನಾವು ನೋಡ್ಬೋದು ಪ್ಯಾಕ್ಟು. ಇವೆಲ್ಲ ಗಿಫ್ಟ್ ಪ್ಯಾಕ್ಸು ಮತ್ತು ಕ್ಯಾನ್ ಫುಡ್ಡು. ಚಪ್ಪಲಿಗಳಂತೂ ತುಂಬಾ ಚೀಪಾಗಿದೆ. ತರಕಾರಿಗಳಂತೂ ತುಂಬಾ ಫ್ರೆಶ್ ಆಗಿದೆ. ಇಲ್ಲಿ ಟಾಯ್ ಟ್ರೈನ್ ಅಂತೂ ಹೊಸದಾಗಿಟ್ಟಿದ್ದಾರೆ. ಮೊದಲೆಲ್ಲ ಟಾಯ್ ಟ್ರೈನ್ ಇರಲಿಲ್ಲ. ತುಂಬಾ ಚೆನ್ನಾಗಿದೆ. ಪುಟ್ಟ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಫುಡ್ ಕೋರ್ಟ್ ಕೂಡ ನೋಡಿದ್ವಿ, ಆದರೆ ಯಾವುದು ವೆಜಿಟೇರಿಯನ್ ಆಪ್ಷನ್ಸ್ ಕಾಣಿಸ್ಲಿಲ್ಲ. ಇವಾಗ ನಾವು ಪರಮಾಸ್ ಜಯ ಜಸ್ಕೋ ಶಾಪಿಂಗ್ ಮಾಲ್ ಎದುರುಗಡೆ ಇದ್ದೀವಿ. ಎದುರುಗಡೆ ಟವರ್ ಥರ ನೋಡ್ತಿರೋದು ಸ್ಟ್ರೀಟ್ಸ್ ವ್ಯೂ ಅಪಾರ್ಟ್ಮೆಂಟು. ಇಲ್ಲಿ ಅದರ ಪಕ್ಕದಲ್ಲೇ ನಾವು ನೋಡ್ಬೋದು ಗಾಲ್ಫ್ ಕೋರ್ಸ್ ಇದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಎಡಗಡೆ ನೋಡಿ ನೀರು ಎಷ್ಟು ತುಂಬಿದೆ. ಈ ಸ್ಟ್ರೀಟ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ. ನೋಡಿ ಮಲೈ ಭಾಷೆ ಎಷ್ಟು ಕ್ಲಿಯರ್ ಆಗಿ ಓದ್ಬೋದು. ಲಾರಿ, ಮೋಟಾರ್ ಸೈಕಲ್, ಕಿರೀಟ, ಬಸ್. ಮಲೇಷ್ಯಾದ ಹೆರಿಟೇಜ್ ಬಿಲ್ಡಿಂಗ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಜೋಹರ್ ಕಲೆಕ್ಷನ್ ಸಾವಿನರ್ ಸೆಂಟರ್ ಕೂಡ ಇಲ್ಲಿ ನೋಡ್ಬೋದು. ಇದೆಲ್ಲ ಜೋಹರ್ ಸಿಟಿ ನೀವು ನೋಡ್ತಾ ಇರೋದು. ಇವಾಗ ನಾವು ಇಮಿಗ್ರೇಷನ್ ಚೆಕ್ ಪಾಯಿಂಟ್ ಕಡೆ ಹೋಗ್ತಾ ಇದ್ದೀವಿ. ಮಲೇಷ್ಯಾ ಎಕ್ಸಿಟ್ ಆಗಿ ಸಿಂಗಪೂರು ಎಂಟರ್ ಆಗೋಣ. ಇಮಿಗ್ರೇಷನ್ ಎಲ್ಲ ಕ್ಲಿಯರ್ ಆದಮೇಲೆ ಸಿಂಗಪೂರ್ ಎಂಟರ್ ಆದ್ವಿ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ.